ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ನೋಡಿರಿ ಹನುಮ ಜಯಂತಿ ಐತಿ, ಹಾಗಾಗಿ ಎದ್ದು ಎಲ್ಲ ಕಸ ಪರಿಚಯ ಎಲ್ಲ ಆಯ್ತು ನೋಡಿರಿ. ಇನ್ನೇನು ಪೂಜೆ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿರಿ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಇನ್ನೊಂದು ನೋಡಿರಿ ನಮ್ಮ ತಂಗಿ ಮಗಳದ್ದು ಸಾನ್ವಿದು ಬರ್ಡೇ ಇವತ್ತು. ಅಕ್ಕಿಗೆ ವಿಶ್ ಮಾಡತ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಸಾನ್ವಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಅಕ್ಕಿ ಊರಿಬ್ರು ಒಳಗದ ನೋಡ್ರಿ, ಹಾಗಾಗಿ ಮಿಸ್ ಮಾಡ್ಕೋತ ಆಕಿ ಬರ್ಡೇ ಅಲ್ಲಿ ಮಾಡ್ಕೋತ ಅವ್ರ ಹೊಸ ಮನೆ ಒಳಗೆ. ನಾವಂತೂ ಬಿಜಾಪುರ ಹೋದ ಡ್ಯೂಟಿ ಐತಿ, ಹಾಗಾಗಿ ಸುಟಿನೂ ಇಲ್ಲ. ಬರ್ರಿ ಇವತ್ತಿನ ಬೆಳಗಿನ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಈಗ ಪೂಜೆ ಮಾಡ್ಕೋಬೇಕು. ಮಾಡ್ಕೊಂಡು ನೆಕ್ಸ್ಟ್ ಹನುಮಕ್ಕನ ಗುಡಿಗೆ ಹೋಗೋದೈತಿ. ಬರ್ರಿ ಪಟ್ ಪೂಜೆ ಮಾಡುವಂತ ನೋಡ್ರಿ. ಈಗ ಹಿಂಗೈತಿ ಹೂ ಅದು ಹರ್ಕೊಂಬಂದು ಇಟ್ಟಾರ ನೋಡ್ರಿ ನಮ್ಮ ಮನೆಯವ್ರ ಕೆಳಗಿಂದು. ಆಮೇಲೆ ನಮ್ಮ ಗಿಡದಾಗ ನಿಂಬೆಹಣ್ಣು ಆಗಿದ್ದು ಇಲ್ಲಿ ಕೆಳಗೆ ಹಿಂದೆ ಮಗಳ ಗಿಡದಾಗ ನಿಂಬೆಹಣ್ಣು ಹರ್ಕೊಂಬಂದಿಟ್ಟಾರ. ಹೂವೆಲ್ಲ ತಂದಿಟ್ಟಾರ. ಬರ್ರಿ ಪಟ್ ಎಲ್ಲ ತೊಗೊಂಡು ಪೂಜೆ ಮಾಡೋ. ಮತ್ತು ಇವತ್ತು ಮಂಗಳವಾರ ಒಂದು ಐತಿಲ್ಲ, ಹಂಗೆ ಹುಣ್ಣಿನೂ ಐತಿ ಮಂಗಳವಾರನೂ ಐತಿ. ಪಟ್ ಎಲ್ಲ ಪಿತಾಂಬರ ಹಚ್ಚಿ ದೇವ್ರ ತಿಕ್ಕೋಬೇಕು ನೋಡ್ರಿ. ಈಗ ನೋಡ್ರಿ ನನ್ನ ಪೂಜೆ ಕಂಪ್ಲೀಟ್ ಆಯಿತು. ಸ್ಪೆಷಲಾಗಿ ಹನುಮಾನ್ ಜಯಂತಿ ಇಲ್ಲ, ಹಾಗಾಗಿ ಹನುಮಪ್ಪನ ಪೂಜೆ ಇಷ್ಟು ಮಾಡೀನಿ ನೋಡ್ರಿ. ಎಲ್ಲ ಪೂಜೆ ಮುಗಿಸಿದ ಬಡಬಡ ಇಷ್ಟು ತಿಕ್ಕಿ ತೊಳ್ಕೊಂಡು ಪೂಜೆ ಮಾಡ್ದೆ ನೋಡ್ರಿ. ಹಾಗೆ ಇವತ್ತು ಹನುಮ ಜಯಂತಿ ಇತ್ತಲ್ಲ, ಹಂಗೆ ಹನುಮಪ್ಪನ ಪೂಜೆ ಕಡ್ಯಾಕ್ ಮಾಡ್ಕೊಂಡು ನೆಕ್ಸ್ಟ್ ನೋಡ್ರಿ ಈಗ ಫುಲ್ ತಲೆ ನೋಸಾಗ್ತದೆ ಬೆಳಗ್ಗೆಯಿಂದ. ಏನು ಗೊತ್ತಿಲ್ಲ, ಅಸಿಡಿಟಿ ಆಗಿಬಿಟ್ಟೈತೆ ನೋಡ್ರಿ. ಜಾಸ್ತಿ ಚಹಾ ಕುಡಂಗಿಲ್ಲ, ಆದರೂ ಊಟ ಸರಿಯಾದ ಟೈಮ್ ಮಾಡಂಗಿಲ್ಲ. ಡ್ಯೂಟಿ ಒಳಗಿದ್ರೆ 5 ಗಂಟೆಗೆ ಮಾಡ್ತೀವಿ, ಹಾಗಾಗಿ ಫುಲ್ ಹೆಡ್ಡೇಕ್ ಆಗ್ತದೆ ನೋಡ್ರಿ. ಯಾವಾಗ ತಲೆ ಸಿಡ್ದಿಳಾಗ್ತದೆ. ಅದಕ್ಕೆ ಈಗ ಒಂದು ಕಪ್ ಚಹಾ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿ ಹನುಮಪ್ಪನ ಗುಡಿಗೆ ಹೋಗ್ಬೇಕತ್ತೆ. ಚಹಾ ಮಾಡ್ಕೊಳತ್ ನೋಡ್ರಿ. ಒಂದು ಟ್ಯಾಬ್ಲೆಟ್ ತೊಗೊಳಕ್ಕಾಗತ್ತೆ ಚಹಾ ಮಾಡ್ಕೊಂಡ್ರೆ ಅಂತೇಳಿ. ನೋಡ್ರಿ ಚಿನ್ನು ಹಾಲು ಬಿಸ್ಕಿಟ್ ತಿನ್ನಂದ್ರೆ ಚಹಾ ಬಿಸ್ಕಿಟ್ ತಿನ್ನೋದ ನೋಡ್ರಿ. ಚಹಾ ಕುಡಿತಿ? ಚಹಾ ಕುಡ್ದು ಏನಾಕದ? ಹಾಂ ನೋಡ್ರಿ ಟೆಂಗೆ ಡ್ಯಾನ್ಸ್ ಮಾಡ್ತಾರತ್ತ ನಮ್ಮ ಚಿನ್ನು. ಬರೀ ಚಂತರ ಅದ ಹಿಡ್ಕೊಂಡು ಕೂತ್ಬಿಟ್ಟಾನ. ಹುಚ್ಚ ಅಂತಾರೆ ಎಲ್ಲರೂ. ಬರೀ ಚಹಾ ಕುಡಿ ಗುಳಿಗೆ ತಗೋತೀನಿ ಫಸ್ಟ್ ಮೊದಲು. ನೋಡ್ರಿ ಚಿನ್ನು ನಾವು ಇಲ್ಲಿ ಹನುಮಪ್ಪನ ಗುಡಿಗೆ ಹೋಗಕ್ಕೆ ರೆಡಿಯಾಗಿ ನೋಡ್ರಿ. ಹೇಳಪ್ಪ ಎಲ್ಲರಿಗೂ ಶುಭಾಶಯ ಆಗಲ್ಲ, ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಹಂಗೆ ಸಾನು ಅಕ್ಕಗೆ ಹ್ಯಾಪಿ ಬರ್ಡೇ ಹೇಳು. ಹ್ಯಾಪಿ ಬರ್ಡೇ ಸಾನು ಅಕ್ಕ. ಹುಟ್ಟುಹಬ್ಬದ ಶುಭಾಶಯಗಳು ಹೇಳ. ನನಗೆ ಶುಭಾಶಯಗಳು. ನೋಡ್ರಿ ಚಿನ್ನ ರೆಡಿ ಆಗ್ಯಾನ. ಹೊಂಟಿವಿ ಈಗ. ಬರ್ರಿ ಹೋಗೋ. ಮತ್ತೆ ನೋಡ್ರಿ ನಡಿ ಹೋಗಂಬಡಿ. ಚಿನ್ನ ಚಶ್ಮಾ ನೋಡ್ರಿ ಲೆಟ್ ಬಾರಿ ಐತಿ. ಹಾಕೋಪು ಈ ಬಾರಿಪ್ಪ ಹೀರೋ. ಹೀಗೆ ಉಲ್ಟಾ ಆಯ್ತು. ಆಗಳೇ ಹಾಕೊಂಡಿ ಕರೆಕ್ಟ್ ಐತಿ. ಹಾಕೋ. ಮಸ್ತ್ ಹೀರೋ ಬಾರಿಪ್ಪ, ಸೂಪರ್. ಯಾರು ನೋಡ್ತಾರೆ ಚಶ್ಮಾ ಹಾಕೊಂಡಿನ? ಬರೀ ಟಂಗೆ ನಡಿ ಹೋಗಂಬ. ನೋಡ್ರಿ ಧನುಷ ಕಾಯ್ಕೊಂಡಿರ್ತಾನೆ ಬಾ 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 ಜಲ್ದಿ ಅಂತ. ನೋಡ್ರಿ ಈಗ ಸ್ಟಾರ್ಟ್ ಹೊಂಟಿವಿ. ಈಗ ಆಲ್ರೆಡಿ ನೋಡ್ರಿ ಎಷ್ಟು 12 1 ಗಂಟೆ ಆಗಿ ಬಂತು. ಜಲ್ದಿ ಹೋಗ್ಬೇಕು ಅಂದ್ಕೊಂಡ್ರೆ ಲೇಟೇ ಆಯಿತು. ನೋಡ್ರಿ ಚಿನ್ನು ಫುಲ್ ಸ್ಪೆಕ್ಟ್ ಹಾಕೊಂಡು ಹೆಂಗೆ ಕೂತ್ಬಿಟ್ಟಾನ. ಫುಲ್ ಹೀರೋ ಆಗಿರ್ತಾನೆ ಹೀರೋ. ಫಸ್ಟ್ ನೋಡ್ರಿ ನಮ್ಮ ನೆಗ್ಯಾನಿ ಮನೆ ಐತ್ರಿ, ಅಂದ್ರೆ ಜ್ಯೋತಿ ಅಕ್ಕರ ಮನೆ ಐತೆ ಅಲ್ಲಿ KHP ಕಾಲನಿ ಒಳಗೆ ಇದೆ ನೋಡ್ರಿ. ಫಸ್ಟ್ ಇಲ್ಲಿ ಹೋಗಿ ಅವ್ರಿಗೆ ಭೇಟಿಯಾಗಿ ಅಲ್ಲಿ ಗುಡಿಗೆ ಹೋಗ್ಬೇಕಂತೆ ಫಸ್ಟ್ ಅವ್ರ ಮನೆಗೆ ಬಂದ್ವಿ. ಅಲ್ಲಿಂದ ನೆಕ್ಸ್ಟ್ ನೋಡ್ರಿ ಎಲ್ಲರೂ ಸೇರಿ ಆ ಕಡೆ ಗುಡಿಗೆ ಹೊಂಟಿವಿ, ಹನುಮಪ್ಪನ ಗುಡಿಗೆ. ಇಲ್ಲೊಂದು ವರ್ಷ ನೋಡ್ರಿ KHP ಕಾಲನಿ ಬಿಜಾಪುರ ಒಳಗೆ ಭಾರಿ ಗ್ರ್ಯಾಂಡ್ ಮಾಡ್ತಾರೆ ನೋಡ್ರಿ ಹನುಮ ಜಯಂತಿ. ಇಲ್ಲಿ ಫುಲ್ ಲೈಟಿಂಗ್ಸ್ ಹಾಕಿರ್ತಾರೆ. ಅಲ್ಲಿಂದ ಫುಲ್ ಕ್ರಾಸಿಂದ ಡೆಡ್ ಎಂಡಿಂದ ಇಲ್ಲಿ ತನಕ ಲೈಟಿಂಗ್ಸ್ ಹಾಕಿರ್ತಾರೆ. ಅವ್ರಂದ್ರು ಆಮೇಲೆ ದೇವ್ರಿಗೆ ಹೋಗೋ ಹಿಂದಿನ ಸೈಡ ಫಸ್ಟ್ ಹೋಗೋಣ ಪ್ರಸಾದ ತೊಗೊಂಡು ಆ ಕಡೆ ಹೋಗೊಂಬ ಅಂತಂದರು. ಹಾಗಾಗಿ ಬರೋಣ ಇಲ್ಲಿ ಪ್ರಸಾದ ತೊಗೊಳಕತ್ತೀವಿ ನೋಡ್ರಿ. ಪ್ರಸಾದ ಹುಗ್ಗಿ, ಉಪ್ಪಿನಕಾಯಿ, ಬದ್ನಿಕಾಯಿ ಪಲ್ಯ, ಆಮೇಲೆ ಬಿಸಿ ಬಜ್ಜಿ ಮಾಡಿಸಿದ್ರು ನೋಡ್ರಿ. ಆಮೇಲೆ ಅನ್ನ ಸಾಂಬಾರು, ಆಮೇಲೆ ಮಜ್ಜಿಗೆನೂ ಮಾಡಿಸಿದ್ರು. ಮಜ್ಜಿಗೆನೂ ಮಸ್ತಾಗಿ ನೋಡ್ರಿ. ನಾವು ಊಟ ಮಾಡಾಕತ್ತೀವಿ. ಚಿನ್ನು ನೋಡ್ರಿ ಅನ್ನ ಸಾರ ಅವನು ಹುಗ್ಗಿ ತಿನ್ನಂದ್ರೆ ಅನ್ನ ಸಾರ ಉಣ್ತೀನಿ ಅಂತ. ನಾವು ಎಲ್ಲ ಹೋದಲ್ಲಿ ಊಟನೇ ಮಾಡೋದಿಲ್ಲ ನೋಡ್ರಿ. ಇಲ್ಲಿ ಇಷ್ಟು ಜನ ಬಂದಾರ. ಫುಲ್ ರಶ್ ಆಯಿತು. ನಾವು ಆ್ಯಕ್ಚುಲಿ ಬಂದಾಗ ಫಸ್ಟ್ ನಾವೇ ಬಂದಿದ್ವಿ. ಆಮೇಲೆ ಗದ್ದಲಾಯ್ತು ನೋಡ್ರಿ. ಫಸ್ಟ್ ಒಂದು ಪಂತಿಗೆ ನಾವೇ ಬಂದಿದ್ವಿ. ಯಾಕಂದ್ರೆ ಡ್ಯೂಟಿ ಬಂದಿತ್ತು, ಲೇಟ್ ಹಾಕೋದಂತೆ ಪಟ ಊಟ ಮಾಡಿ ಬಂದ್ವಿ. ಇಲ್ಲೇ ಐತೆ ನೋಡ್ರಿ ಹನುಮಪ್ಪನ ಗುಡಿ ಇದೆ. ಇದು ಆ್ಯಕ್ಚುಲಿ ಭಾಳ ಹಳೆ ಕಾಲದ ಐತೆ ನೋಡ್ರಿ. ಭಾಳ ವರ್ಷಲಿಂದ ಅದೈತಿ. ಭಾಳ ಸತ್ತುಳೋದನ್ನ ಹನುಮಪ್ಪ ಇಲ್ಲಿ. ಈಗ ನೋಡ್ರಿ ಪೂಜೆ ಮಾಡಾಕತ್ತಲ್ಲ ನಮ್ಮ ತಮ್ಮನೇ ಆಗ್ಬೇಕು ನೋಡ್ರಿ. ಅಂದ್ರೆ ನಮ್ಮ ನೆಗಾನಿ ತಮ್ಮನೇ ಆಗಬೇಕು, ಶಿವ ಅಂತೇಳಿ. ಅವ ಭಾಳ ವರ್ಷದಿಂದ ಅವನೇ ಪೂಜೆ ಮಾಡ್ತಾನೆ. ಇಲ್ಲಿ ಅಭಿಷೇಕ ಆಯಿತು, ಪೂಜೆ ಐತೆಲ್ಲ ಅವನೇ ಮಾಡ್ತಾನೆ. ಡೈಲಿ ಹೊರಗಡೆ ಕೆಲಸಕ್ಕೆ ಹೋಗ್ತಾನೆ. ಬೆಳಗ್ಗೆ ಪೂಜೆ ಮಾಡೇ ಹೋಗ್ತಾನೆ ನೋಡ್ರಿ. ನಾವು ಫೋಟೋ ಪೋಸ್ ಕೊಡು, ಕೈ ಮುಗಿಯತ್ತೆ ಹೇಳಕತ್ತಾನ ಅವನಿಗೆ. ಅವ ಚಿನ್ನು ಫುಲ್ ಪೋಸ್ ಕೊಡತ್ತಾನ ನಿಂತ್ಕೊಂಡು ನೋಡ್ರಿ. ಅಲ್ಲಿಂದ ನೆಕ್ಸ್ಟ್ ಹೊಂಟಿವಿ ಮನೆಗೀಗ.
ಮನೆಗೆ ಹೋಗಿ ನೆಕ್ಸ್ಟ್ ಡೈರೆಕ್ಟ್ ಡ್ಯೂಟಿಗೆ ಬಂದೆ ನೋಡ್ರಿ, ಲೇಟ್ ಆಗಿತ್ತು ಅಂತೇಳಿ. 6 hours later. ನೋಡ್ರಿ ಟೈಮ್ ಎಷ್ಟು 9 ಗಂಟೆ 7 ಗಂಟೆ ಆಯ್ತು ನೋಡ್ರಿ ಆ್ಯಕ್ಚುಲಿ. ಯಾಕಂದ್ರೆ ಡ್ಯೂಟಿ 9 ಗಂಟೆ ಮುಗಿತಿತ್ತು, ಬಟ್ ಸ್ವಲ್ಪ ಹೊರಗೆ ಹೋಗೋದೈತಿ, ನಮ್ಮ ತಂಗಿದು ಬಂದಾರಂತೆ ಜಲ್ದಿ ಬಂದೀನಿ. ಏಯ್ ತಿರ್ಬೇಡ. ಈಗ ನೋಡ್ರಿ ಡ್ಯೂಟಿಯಿಂದ ಬಂದ ಎಷ್ಟು 7 ಗಂಟೆಗೆ ಅದ. ಯಾಕೆ 7 ಗಂಟೆಗೆ ಬಂದಿರೋದ್ರೆ ನೋಡ್ರಿ ನಮ್ಮ ತಂಗಿದು ಬಂದಾರ, ಆಲ್ರೆಡಿ ಬಂದು ವೇಟ್ ಮಾಡಕತ್ತಾರ ನೋಡಿ ಅವರು. ನಾಳೆ ನಾವು ಅಪ್ಪನ ಪುಣ್ಯತಿಥಿ ಐತಿ, ಹಾಗೆ ಅದಕ್ಕೆ ಅವ್ರು ಕೂಡ ಹೋಗಿ ಡ್ಯೂಟಿ ಮುಗಿಸ್ಕೊಂಡು 2 ಅವರ್ ಜಲ್ದಿ ಬಾ ಅಂತ ಹೇಳಿದೆ ಸಿಸ್ಟರ್ಗೆ. ಅವ್ರು ಜಲ್ದಿ ಬಂದಾರ, ಹಂಗಾಗಿ ಅವ್ರು ಕೂಡ ಹೊಂಟಿ ನೋಡ್ರಿ. ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಒಂದು ಸ್ವಲ್ಪ ಏನೋ ಮಾರ್ಕೆಟ್ ಮಾಡೋದೈತಿ, ಹಣ್ಣು ತೊಗೊಳೋದು ಪೂಜೆಗೆ ನಾಳೆಗೆ. ಅವೆಲ್ಲ ತೊಗೊಂಡು ನೆಕ್ಸ್ಟ್ ಈಗ ಬಿಡ್ತೀವಿ ನೋಡ್ರಿ. ಬಾಗೇವಾಡಿಗೆ ಹೋಗ್ತೀವಿ, ಬಾಗೇವಾಡಿಗೆ ಹೋಗಿ ನಾಳೆ ಪೂಜೆ ಐತಿ. ಬರೀ ಫಸ್ಟ್ ಮಾರ್ಕೆಟಿಗೆ ಹೋಗಿ ಮತ್ತು ಅವ್ರಿಗೆಲ್ಲ ಕುಣಿಸಿ ಹುಡುಗರಿಗೆ ಅದು ನೋಡ್ರಿ. ಚಿನ್ನೂ ರೆಡಿ ಆಗಿತ್ತಾನ ನೋಡಿ, ಆಟ ಆಡತ್ತಾರ. ಬರ್ಡೇಗಲ್ಲ ಅದ ನೋಡ್ರಿ ಇಲ್ಲಿ ಸಾನು. ಮಾರ್ಕೆಟಿಗೆ ಬಂದು ಹೂವು ಆಮೇಲೆ ಹಾರ ಅದು ತೊಗೊಂಡಿವಿ. ನೆಕ್ಸ್ಟ್ ನೋಡ್ರಿ ಹಣ್ಣು ತೊಗೊಳಕ್ಕೆ ಬಂದಿವಿ. LBS ಮಾರ್ಕೆಟಿಗೆ ಬಂದ್ರೆ ಸಾಕು ನೋಡ್ರಿ, ನಮ್ಮ ಬಿಜಾಪುರ ಎಲ್ಲನೂ ಅಲ್ಲೇ ಸಿಗ್ತಾವೆ, ಎಲ್ಲಿ ಹೋಗೋದೇ ಬೇಡ ನೋಡ್ರಿ. ಅಲ್ಲಿಷ್ಟು ಫ್ರೂಟ್ಸ್ ತೊಗೊಂಡು ನೆಕ್ಸ್ಟ್ ನೋಡ್ರಿ ಇಲ್ಲಿ ಮೊಬೈಲ್ ಅಂಗಡಿ ಬಂದ್ವಿ. ಸ್ಯಾಮ್ಸಂಗ್ದು MR ಹೋಟೆಲ್ ಬಾಜು ಐತೆ ನೋಡ್ರಿ, ಮೈಸೂರು ರೆಸ್ಟೋರೆಂಟ್ ಇತ್ತಲ್ಲ ಗಾಂಧಿ ಚೌಕ್ನಾಗ, ಅದ್ರ ಬಾಜು ಐತೆ ನೋಡ್ರಿ. ಇದು ಸ್ಯಾಮ್ಸಂಗ್ ಮೊಬೈಲ್. ಇಲ್ಲಿ ಎಲ್ಲ ಥರ ಮೊಬೈಲ್ ಇರ್ತಾವೆ ನೋಡ್ರಿ, ಚಲೋ ಇರ್ತಾವೆ. ನಾವು ಆಲ್ರೆಡಿ ಮೊದಲೇ ತೊಗೊಂಡಿದ್ವಿ, ಚಲೋ ಇತ್ತು. ಹಾಗಾಗಿ ನಮ್ಮ ಮಮ್ಮಿ ಫೋನ್ ಇದಾಗಿತ್ತು, ಹಾಗಾಗಿ ತೊಗೊಂಬಾ ಅಂತ ಹೇಳಿದ್ಲು. ಮಮ್ಮಿ ಫೋನ್ ತೊಗೋಕತ್ ಬಂದೀವಿ ನೋಡ್ರಿ. ಅಷ್ಟೇ ಸಂದ ಕೀಪ್ಯಾಡ್ ಮೊಬೈಲ್ ತೊಗೊಳಕತ್ತಿ ನೋಡ್ರಿ, ಅದು ಅದೇ ಯೂಸ್ ಮಾಡ್ತಾರೆ ಜಾಸ್ತಿ, ದೊಡ್ಡದು ಯೂಸ್ ಆಗಲ್ಲ ಅಂತೇಳಿ. ಇದು LC ಅಂತಕಿರೋ ಒಂದು ಮೊಬೈಲ್ ಐತಿದ್ದು 16 ಮಂತ್ ಇದು ಐತೆ ಅಂತ ಹೇಳಿದ್ರೆ ವ್ಯಾರಂಟಿ ಐತಿ ಅಂತಂದ್ರು, ಅದಕ್ಕೆ ಅದೇ ತೊಗೊಳಕತ್ತಿ ನೋಡ್ರಿ. ಫುಲ್ ರಫ್ ಆ್ಯಂಡ್ ಟಫ್ ಯೂಸ್ ಆಗುತ್ತಂದ್ರು. ಆಮೇಲೆ ಮೊಬೈಲ್ ಕವರ್ ಚಲೋ ಇರ್ತವೆ ಇಲ್ಲಿ. ಆಮೇಲೆ ರಿಪೇರಿ ಸೆಂಟ್ರು ಐತೆ ನೋಡ್ರಿ, ಇಲ್ಲಿ ಮೊಬೈಲ್ದು ಏನಾರ ಪ್ರಾಬ್ಲಮ್ ಇದ್ದರೂ ರಿಪೇರಿನೂ ಮಾಡ್ತಾರೆ. ಕವರ್ ಅಂತೂ ಮಸ್ತ್ ಇದ್ದು ನೋಡ್ರಿ, ಭಾಳ ಇದು ಜಾಸ್ತಿ ಥರ ವೆರೈಟೀಸ್ ಇತ್ತು ಕವರ್. ಮೊಬೈಲ್ ಕವರ್, ಇಯರ್ಫೋನು ಜಾಸ್ತಿ ತೊಗೊಂಡೋಗಿ ನಾನು ಚಲೋ ಬಂದವು. ಈ ಸೈಡ್ ನೋಡ್ರಿ ಇಲ್ಲಿ ಈಚೆ ಕಡೆ ಐತಿ ರಿಪೇರಿ ಸೆಂಟ್ರ್ ಐತಿ, ರಿಪೇರಿನೂ ಮಾಡ್ತಾರೆ ಮೊಬೈಲ್. ಫೈನಲಿ ತೊಗೊಂಡು ನೋಡ್ರಿ ಫೋನ್. ಒಂದು 1400 ಹೇಳಿದ್ರು, 1200 ಮಾಡಿಕೊಟ್ರು, 200 ಡಿಸ್ಕೌಂಟ್ ಮಾಡಿಕೊಟ್ರು ನೋಡ್ರಿ. ತೊಗೊಂಡು ಹೊಂಟಿವಿ ಈಗ. ಯಾಕಂದ್ರೆ ಅದು ಫಾರೆಸ್ಟ್ ಸೌಂಡೇ ಕೇಳಲಾಗಿತ್ತು ಮೊದಲಿನ ಮೊಬೈಲ್, ಹಾಗಾಗಿ ಇದು ಸ್ಯಾಮ್ಸಂಗ್ದೇ ಇತ್ತು ಆ್ಯಕ್ಚುಲಿ ಮೊದಲಿನ, ಬಟ್ ಜಾಸ್ತಿ ಇದೆ ನೋಡ್ರಿ ರಿಪೇರಿ ಕೌಂಟ್ರ್, ಇಲ್ಲೇ ರಿಪೇರಿ ಮಾಡ್ತಾರೆ ಮೊಬೈಲ್. ಬರ್ರಿ ಈಗ ಮೊಬೈಲ್ ತೊಗೊಂಡ್ವಿ. ಮೊಬೈಲ್ ತೊಗೊಂಡು ನೆಕ್ಸ್ಟ್ ಮನೆಗೆ ಹೋಗ್ಬೇಕು, ಲೇಟ್ ಆಗೈತಿ. ಹಾಗೆ ಏನೈತಿ ದಾರಿ ಹೋಗೋತ್ತಿಗೆ ಒಂದು ಸ್ವಲ್ಪ ಸ್ವೀಟ್ಸ್ ತೊಗೊಂಡು ಹೋಗ್ಬೇಕು ಮನೆಗೆ ಅಂತೇಳಿ, ಊರಿಗೆ ಹೋಗ್ಬೇಕಾದ್ರೆ ಹುಡುಗರಿಗೆ ಅಂತೇಳಿ ಇಲ್ಲೇ ತೊಗೊಂಡು ಬಿಲ್ ಮಾಡ್ಸಾಕತ್ತೀನಿ ನೋಡ್ರಿ ಈಗ ಮೊಬೈಲ್. ಅದು ಮೊಬೈಲ್ದು ವಾರಂಟಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಾಕತ್ತಿದ್ರು ಅವರು. ಚಲೋ ಐತೆ ಮೊಬೈಲ್, ಆಮೇಲೆ ವಾರಂಟಿ ಐತಿ, 16 ಮಂತ್ ಆದರೂ ಏನಾಗಂಗಿಲ್ಲ, ಬಿದ್ದರೆ ಮಾಡಿದ್ರು ನಾವು ಮತ್ತು ರಿಪ್ಲೇಸ್ಮೆಂಟೇ ಕೊಡ್ತೀವಿ ಅಂತ ಹೇಳಾಕತ್ತಿದ್ರು ನೋಡ್ರಿ. ಇದೇ ನೋಡ್ರಿ ಸ್ಯಾಮ್ಸಂಗ್ ಮೊಬೈಲ್ದು, ಇಲ್ಲೇ ಹೊರಗಡೆ ನೋಡ್ರಿ ತೋರ್ಸಾಕತ್ತೀನಿ. MR ಹೋಟೆಲ್ ಐತಲ್ಲ ಅದ್ರ ಅಪೋಸಿಟೇ. ಬರ್ರಿ ಅಲ್ಲಿಂದ ನೆಕ್ಸ್ಟ್ ಹೊಂಟಿವಿ ಈಗ ಮನೆ ಕಡೆ. ಮೊಬೈಲ್ ತೊಗೊಂಡು ಮತ್ತು 1 ಅವರ್ ಒಳಗೆ ಎಲ್ಲ ಮುಗಿಸಿದ್ವಿ ನೋಡ್ರಿ. ಆ್ಯಕ್ಚುಲಿ ನಾವು 8 ಗಂಟೆಗೆ ಅದು ಬಿಟ್ಟು ಮನೆ 9 ಗಂಟೆ ಆಯಿತು. ಈಗ ಆಲ್ರೆಡಿ ಹೊಂಟಿ ನೋಡ್ರಿ ನಾವು. ಪಟ್ ಅಂತ ತೊಗೊಂಡ್ವಿ, ಜಲ್ದಿ ಲೇಟ್ ಆಗ್ಯದ ಅಂಥೇಳಿ. ಫ್ರೂಟ್ಸ್ ಅದು ಅಲ್ಲೇ LBS ಮಾರ್ಕೆಟ್ನಾಗ ಇಳ್ಕೊಂಡ್ವಿ, ಅಲ್ಲೇ ಎಲ್ಲ ಥರನೂ ತೊಗೊಂಡ್ವಿ, ಹಾಗಾಗಿ ಲೇಟ್ ಆಗಲಿಲ್ಲ. ಫ್ರೂಟ್ಸ್ ಅದು ಒಂದು ಕಡೆ ತೊಗೊಂಡ್ವಿ, ಹೂವನ್ನೆಲ್ಲ ತೊಗೊಂಡ್ವಿ. ಅಂದರೆ ಈವ್ನಿಂಗ್ ಟೈಮೆಲ್ಲ ಹಂಗಾಗಿ ಜಾಸ್ತಿ ಜನ ಇದ್ದಿದ್ದಿಲ್ಲ ನೋಡ್ರಿ, ಅಷ್ಟು ಇದ್ರೊಳಗೆ ತೊಗೊಂಡಿವಿ. ಮತ್ತು ಇಲ್ಲಿಂದ ಹೋಗ್ಬೇಕಾದ್ರೆ 1 ಅವರ್ ಆಗುತ್ತೆ ಅಂತ ಈಗ ಬಡ ಲೇಟ್ ಆದಂತ ಇದು ಆಗುತ್ತಂತ. ಇಲ್ಲೊಂದು ಸ್ವಲ್ಪ ಸ್ವೀಟ್ಸ್ ತೊಗೋಬೇಕಂತೇಳಿ ಸ್ವೀಟ್ ಮಾರ್ಟಿಗೆ ಬಂದಿನಿ. ಇಲ್ಲಿ KFC ಕಲ್ಲಿ ಹತ್ತ ನೋಡ್ರಿ. ಅಂದರೆ ನಮ್ಮ ಸಾನೊಂದು ಬರ್ಡೇ ಇತ್ತಲ್ರಿ ಇವತ್ತು. ಅವರು ದೇವ್ರಿಗೆ ಹೋಗಿದ್ರು, ಜಲ್ದಿ ಬರ್ಬೇಕು ಅಂದ್ಕೊಂಡು ನಮ್ಮ ಸಂದ ವೇಟ್ ಮಾಡಿದ್ರು, ಹಾಗಾಗಿ ಕೇಕ್ ತೊಗೊಳೋದು ಆಗಲಿಲ್ಲ ಅವ್ರಿಗೆ. ಹಾಗಾಗಿ ನಾನೇ ಇಲ್ಲೇ ತೊಗೊಳ್ಮಾಡಂತೆ ಕೇಕ್ ತೊಗೊಳಕತ್ತೀನಿ. ಐಸ್ ಕೇಕ್ ತೊಗೋಬೇಕು ಅಂದ್ಕೊಂಡ್ವಿ, ಎಗ್ ತಿನ್ನಂಗಿಲ್ಲ ಯಾರು ಅಂತೇಳಿ ಅದ್ರ. ಬಟ್ ಐಸ್ ಕೇಕ್ ನೋಡ್ರಿ ಊರಿಗೆ ಹೋಗ್ಬೇಕಾದ್ರೆ ಎಲ್ಲ ಮೆಲ್ಟಾಗಿ ಹೋಗುತ್ತೆ 1 ಅವರ್ ಕಾರೊಳಗೆ. ಮೊದಲೇ ಈಗ ಸಮ್ಮರ್ ಇಲ್ಲ ಅಂತೇಳಿ ಸುಮ್ಮನೆ ನಾರ್ಮಲ್ ಕೇಕ್ ತೊಗೊಂಡಾಗುತ್ತೆ, ನಾರ್ಮಲ್ ಕೇಕ್ ತೊಗೊಳ್ತೀವಿ. ಆ್ಯಕ್ಚುಲಿ ನಾವು ಯಾವಾಗಲೂ ಏನೈತಿ ಐಸ್ ಕೇಕಿಗೆ ಯೂಸ್ ತೊಗೋತೀವಿ, ಯಾಕಂದರೆ ಎಲ್ಲ ವೆಜ್ ಅದಾರ, ಯಾರು ಎಗ್ ತಿನ್ನಂಗಿಲ್ಲ ಅಂಥೇಳಿ. ಎಗ್ಲೆಸ್ ಇರ್ತದಲ್ಲ ಅದು ಐಸ್ ಕೇಕ, ಹಾಗಾಗಿ ಅದೇ ತೊಗೋತೀವಿ ನಾವು ಯಾವಾಗಲೂ. ಒಂದು ಕೇಕ್ ಆರ್ಡರ್ ಮಾಡಿದ್ದೆ, ಒಂದು 10 ಮಿನಿಟ್ಸ್ ಅಂದರು. ಅದಾದಮೇಲೆ ಒಂದು ಸ್ವಲ್ಪ ಏನಾರ ತೊಗೊಂಡ್ರೆ ಆಯಿತು, ಸ್ನ್ಯಾಕ್ಸ್ ಅದಂತೆ ತೊಗೊಳಕತ್ತೀವಿ ನೋಡಿರಿ ಹುಡುಗರಿಗೆ, ನಮ್ಮ ನನ್ನ ಮಕ್ಕಳಿಗೆ, ಇವ್ರಿಗೆಲ್ಲ. ಹುಡುಗರಿಗೆ ಬಂದರೆ ನೋಡಿರಿ ಸ್ನ್ಯಾಕ್ಸ್ ಅದೆಲ್ಲ ಭಾಳ ಇಷ್ಟ ಆಗುತ್ತೆ. ಸ್ವೀಟ್ಸ್ ತೊಗೊಂಡ್ರೆ ತೊಗೊಳಲ್ಲ ಅವರು, ತಿನ್ನಂಗಿಲ್ಲ. ಬಟ್ ಸ್ನ್ಯಾಕ್ಸ್ ಬೇಕು ನೋಡ್ರಿ ಅವ್ರು ಕಂಪಲ್ಸರಿ. ಹಾಗಾಗಿ ಒಂದಿಷ್ಟು ಜೇಮ್ಸ್ ಸ್ನ್ಯಾಕ್ಸ್ ಬ್ರೆಡ್ ಅದು ತೊಗೊಂಡ್ವಿ. ಅಂದ್ರೆ ಅಪ್ಪಾಗೆ ನೋಡಿರಿ ನಾಳೆ ಪುಣ್ಯತಿಥಿಗೆ ಬ್ರೆಡ್ ಅದು ಭಾಳ ಇಷ್ಟ, ಅವನಿಗೆ ಯಾವಾಗಲೂ ತಿಂತಿದ್ದ, ಹಾಗಾಗಿ ಅವನಿಗೆ ಇಷ್ಟು ಕೊಡ್ಬೇಕಂತ ತೊಗೊಳಕತ್ತೀವಿ ನೋಡಿರಿ. ಪೂಜೆಗೆ ಇಡಾಕೋ ಆಗಂತ. ಆಮೇಲೆ ಇಲ್ಲಿ ಫ್ರೆಶ್ ಅದ ಬ್ರೆಡ್ ಅಂತ ಹೇಳಿದ್ರು, ಅದಷ್ಟು ತೊಗೊಂಡ್ರಾಯ್ತು ತೊಗೊಳತ್ತೀನಿ. ಇನ್ನು ಕೇಕೆ ರೆಡಿ ಆಗಿಲ್ಲ, ನಾಗತ್ತೆ ಜಲ್ದಿ ಕೊಟ್ರೆ ನಾತಿದ್ದೀನ. ಯಾಕಂದ್ರೆ ಅವ್ರು ಆಲ್ರೆಡಿ ನೋಡಿರಿ ನಮ್ಮ ತಂಗಿಗಣ ವೆಯ್ಟ್ ಮಾಡತ್ತಿರು ಬಂದು ಕೂತು. ಮತ್ತು ಲೇಟ್ ಆಗುತ್ತೆ ನೈಟ್ ಅಂಥೇಳಿ ನೋಡಿರಿ ಕೇಕ್ ಕೊಟ್ಟರು. ಫೈನಲಿ ಬರ್ರಿ ಹೋಗೋ ಮನೆಗಿನ.
ನೋಡಿ ನಾನು ನಮ್ಮ ತಂಗಿ ಕೂಡಿ ನಾಳೆ ಪೂಜೆಗೆ ಹೂವು ಆಮೇಲೆ ಹಣ್ಣು ಹಂಪಲು ಎಲ್ಲ ತೊಗೊಂಬಂದ್ವಿ. ಇಲ್ಲಿ ಬಾಗೇವಾಡಿ ಬಿಡ್ತೀವಿ ನೋಡ್ರಿ. ಟೈಮ್ 9 ಆಯ್ತು. ಇನ್ಮ್ಯಾಗ ಸ್ಟಾರ್ಟ್ ಮಾಡಿದ್ವಿ ಹೋಗೋದು. ಯಾಕಂದ್ರೆ ಲೇಟ್ ಆಯ್ತು ನೋಡ್ರಿ ಹೋಗ್ಬೇಕಾದ್ರೆ ಡ್ಯೂಟಿಯಿಂದ. ಬರೀ ಪಟ್ ಬಾಗೇವಾಡಿ ಹೋಗೋ ಮತ್ತೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಈಗ ನೋಡ್ರಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು 9:45 ಆಯ್ತು ನೋಡ್ರಿ ಬಿಡ್ಬೇಕಾದ್ರೆ. ಅವಾಗಲೇ ಬರಬೇಕಾದ್ರೆ ಮಾರ್ಕೆಟಿಂದ ಬರ್ಬೇಕಾದ್ರೆ 9 ಆಯಿತು. ಅಲ್ಲಿ ಸ್ವೀಟ್ಸ್ ಅಂಗಡಿ ಸ್ವಲ್ಪ ಸ್ಟಾಪ್ ಮಾಡಿದೆ. ಅಲ್ಲೇ ಒಂದು 10-15 ನಿಮಿಷ ಹೋಯ್ತು ನೋಡ್ರಿ. ಹಾಗಾಗಿ 9:15ಕ್ಕೆ ಮನೆಗೆ ಹೋದ್ವಿ. ಅಲ್ಲೊಂದು 15 ನಿಮಿಷ ಲೇಟ್ ಆಯಿತು. ಬರೀ ಇನ್ನು ಹೋಗೋ 1 ಅವರ್ ಆಗತ್ತೆ. 1 hour later. ನೋಡ್ರಿ ಫೈನಲಿ ಬಂತು ಬಾಗೇವಾಡಿ. ಫುಲ್ ರೋಡೆಲ್ಲ ಖಾಲಿ ಕಾಣತೈತೆ ನೋಡ್ರಿ. ಯಾಕಂದ್ರೆ ಟೈಮ್ ಒಂದು ಭಾಳ ಆಗ್ಬಿಟ್ಟೈತಿ. ಒಂದು 1 ಅವರ್ ಆಯ್ತು ನೋಡಿ ಬಿಟ್ಟು. ಎಷ್ಟು 9:45 ಬಿಟ್ಟಿದ್ವಿ. 10:45 ಇಲ್ಲಿ ಬಂದು ರೀಚ್ ಆದ್ವಿ ನೋಡ್ರಿ. ಎಷ್ಟು ಚಂದ ಖಾಲಿ ಇದ್ರೆ ಎಷ್ಟು ಚಂದ ಬರ್ತದೆ ರೋಡು, ಎಷ್ಟು ಚಂದ ಕಾಣಿಸ್ತೈತಿ. ಹಾಗೆ ನೋಡ್ರಿ ಹೋಗೋತ್ತಿಗೆ ಇಲ್ಲಿ ಕುಲ್ಫಿ ತೊಗೊಂಡ್ರು ಆಯ್ತಂತೆ. ನೈಟ್ ಕುಲ್ಫಿ ತೊಗೊಳಕತ್ತೀವಿ ಎಲ್ಲರೂ. ಐಸ್ ಕ್ರೀಮ್ ಸಾನೂದು ಮಲ್ಕೊಂಬಿಟ್ಟಿದ್ರು. ಸುಮ್ಮನೆ ನಾವೇ ತಿನ್ಬೇಕಂತ ತೊಗೊಳಕತ್ತೀವಿ ನೋಡ್ರಿ. ಕುಲ್ಫಿ ಅಂದ್ರೆ ನನ್ನ ಫೇವ್ರೇಟ್ ನೋಡ್ರಿ. ಅಲ್ಲಿಂದ ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಹೊಂಟಿ ನೋಡ್ರಿ ಮನೆ ಕಡೆ. ಅಕ್ಕಿ ಅಂತೂ ಮಲ್ಕೊಂಬಿಟ್ಟಾಳ. ಸಾನು ಎದ್ದೇಳಲ್ಲ ಹೇಳ ನೋಡ್ರಿ ಬರ್ಡೇ ಗರ್ಲೆ. ಯಾಕಂದ್ರೆ ಆಕಿ ಮಧ್ಯಾಹ್ನ ಮಲ್ಕೊಂಡ್ಲಂದ್ರೆ ಸ್ವಲ್ಪ ಹೊತ್ತು ಎಚ್ಚಿರುತ್ತೆ ಇದು ಮಾಡ್ತಾಳೆ. ಮಧ್ಯಾಹ್ನ ಮಲ್ಕೊಂಡಿಲ್ಲ, ಫುಲ್ ನಿದ್ದೆ ಮಾಡಾಕತ್ಬಿಟ್ಟಾಳ ಆಕಿ ನೋಡ್ರಿ. ಮನೇನು ಬಂದೇ ಬಿಡ್ತು. ಅವರು ಅಂಗಡಿ ಎಲ್ಲ ಮುಚ್ಚಿ ಮ್ಯಾಗ ಮಲ್ಕೊಳಕ್ಕೆ ಹೋಗಿರ್ಬೇಕು. ಏನು ಮ್ಯಾಗೇನು ಹೋಗಿರಲ್ಲ. ನಮ್ಮ ಸಂಬಂಧ ವೆಯ್ಟ್ ಮಾಡ್ತಿರ್ತಾರೆ ನೋಡ್ರಿ. ಕೆಳಗೆ ಇರ್ಬೋದು ನೋಡ್ರಿ. ಆಲ್ರೆಡಿ ಡೋರ್ ತೆಗ್ದೈತಂದ್ರೆ ಹೊರಗೆ ಬಂದೇ ಬಿಟ್ರು ನೋಡ್ರಿ. ವೀರೇಶ್ ಬಂದ, ದಿವ್ಯಾರ್ ತಮ್ಮ ನೋಡ್ರಿ. ಎಲ್ಲ ಲಗೇಜ್ ಎಲ್ಲ ಇಸ್ಕೊಳಕತ್ತೀವಿ. ಯಾಕಂದ್ರೆ ಅವ್ರು ನಮ್ಮನ್ನೆಲ್ಲ ಲಗೇಜ್ ಎಲ್ಲ ಇಳಿಸಿ ಸಾನು ಪಪ್ಪ ಹೋಗ್ತೀನಂದ್ರೆ ಅವರು. ಯಾಕಂದ್ರೆ ಹೂವಿನಿಬ್ರಿಗೆ ಹೋಗ್ತೀನಂದ್ರೆ ಲೇಟ್ ಆಗುತ್ತೆ. ನಮ್ಗೆ ಆಶೆ ಆಗೋದೆಲ್ಲ ಬಿಟ್ಟು ನೀವೇ ಸೆಲೆಬ್ರೇಷನ್ ಮಾಡಿರಿ, ಲೇಟ್ ಆಗೈತೆ ಆಲ್ರೆಡಿ ಅಂತ ಕೇಳ್ಕೊಂಡು ಅವ್ರು ನಮ್ಮನ್ನು ಬಿಟ್ಟು ಹೋದ್ರು ನೋಡ್ರಿ. ಈಗ ಬಂದು ನೋಡ್ರಿ ಒಳಗೆ ಎಂಟ್ರಿ ಆದ್ವಿ. ಎಲ್ಲರಿಗೂ ಬಟ್ಟೆ ಆಗಿ ಮಾತಾಡ್ಕೊಂಡು ಕೂತೀವಿ ಈಗ. ಯಾಕಂದ್ರೆ ಲೇಟ್ ಒಂದು ಆಗೈತಿ. ಅಜ್ಜಿ ಕೂಡ ನೋಡ್ರಿ ಚಿನ್ನ ಫುಲ್ ಐಸ್ ಕ್ರೀಮ್ ಕೊಡ್ಕೊಂಡು ತಿನ್ನಾಕತ್ತಾನ ಇಬ್ರು ಕೂಡಿ. ಈಗ ನೋಡ್ರಿ ರಾತ್ರಿ 10:30 ಆಯಿತು. ಎಷ್ಟು 9:00 ಬಿಟ್ಟಿದ್ವಿ. ಅಲ್ಲಿಂದ ಈಗ ಬಂದಿವಿ ನೋಡ್ರಿ. ನೋಡಿಲ್ಲ ಅಜ್ಜಿ ಮೊಮ್ಮಗ ಐಸ್ ಕ್ರೀಮ್ ತಿನ್ನತ್ತಾರ. ಒಂದೇ ಐಸ್ ಕ್ರೀಮ್ನಾಗ ಇಬ್ರು ಶೇರ್ ಮಾಡ್ಕೋತಾರ. ದೊಡ್ಡ ಹೆಂಡತಿಕಿ ಅಜ್ಜಿ. ನಿಮ್ಮ ಅಜ್ಜಿ ಮದುವೆ ಹಾಕಿ ಯಾಕೆ ಆಗಲ್ಲ? ಮತ್ತೆ ಹೇಳಿದಿಲ್ಲ ಅಜ್ಜಿ ಮದುವೆ ಹಾಕಿ ಅಂತ ಹೇಳಿದಿಲ್ಲ. ಅಜ್ಜಿ ಗಚ್ಕೊತಾನ ಬರೀ ಬೈತಾನ ಅಜ್ಜಿ. ಅಮ್ಮ ಆರಾಮದಿ? ಆರಾಮದಿಲ್ಲ? ಅಪ್ಪಾಜಿ ಓಡೋಕ್ಕನ ಮಾತಾಡ್ಸಿ ಸಾಕು ಒಳಗೆ ಓಡೋಕ್ಕನ. ಬರೀ ಜಸ್ಟ್ ಬಂದೇವಿ. ಫ್ರೆಶಪ್ ಮಾಡಿ ನೆಕ್ಸ್ಟ್ ಫ್ರೆಶಪ್ ಆಗಿ ನೆಕ್ಸ್ಟ್ ಇನ್ನು ಸಾನು ಬರ್ಡೇ ಮಾಡೋಣ ಮತ್ತು ರಾತ್ರಿ 10:00ಗೆ ಸಾನು ಬರ್ಡೇ. ಆಕೆ ಎಲ್ಲ ಬರ್ಡೇಗೂ ಎಲ್ಲ ಕೇಳಿ ಮಕ್ಕೊಂಡು ನೋಡಲ್ಲ ಹೆಂಗೆ ಗೊತ್ತಾ. ಆಕೆ ಫುಲ್ ನಿದ್ದೆ ಬಂದ್ಬಿಟ್ಟಿದ್ರಿ. ಈಗ ಕಾರ್ನ ಮಲ್ಕೊಂಡಿದ್ಲು. ಬರ್ಡೇ ಮಾಡ್ಕೋತಿಲ್ಲ ಇನ್ನೊಂದು ಸ್ವಲ್ಪ ಮಿತ್ರ ಮುಗಿತಕ್ಕಿ ಮಲ್ಕೊಂಡೇ ಬಿಟ್ಟ. ಈಗ ರಾತ್ರಿ 11 ಗಂಟೆ ಆಗೈತಿ. ಸಾನು ಮಲ್ಕೊಂಡಕ್ಕಿಗೆ ಎಬ್ಬಿಸಿ ಬರ್ಡೇ ಮಾಡತ್ತೀವಿ ನೋಡ್ಲಿ. ಬರ್ಡೇ ಗಾರ್ಡ್ ನಿದ್ದೆ ಹೊಡ್ಯಾತಾಳ. ಇವರೆಲ್ಲ ಕಾಯತ್ತಾರ ಬರ್ಡೇ ಮಾಡಕ್ಕೆ. ಚಿನ್ನೋ ನೀನು ಅಲ್ಲೇ ಹೋಗು. ನೋಡ್ರಿ ಸಿಂಪಲ್ ಆಗಿ ಎಲ್ಲಾರು ಕೂಡಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಆಮೇಲೆ ಇವತ್ತು ಒಪ್ಪತ್ತಿತ್ತು. ಅಲ್ಲೇ ಹನುಮ ಜಯಂತಿ ಒಳಗೆ ಊಟ ಮಾಡಿ ಬಂದಿದ್ದು. ಹಂಗಾಗಿ ಚೋಡಾ ತಿನ್ನತ್ತ ನೋಡಿ. ಚೋಡಾ ತಿನ್ಬರ್ರಿ. ಎಲ್ಲ ಖಾರದವು ನೋಡ್ರಿ. ಚೋಡಾ ತಿಂದಿವಿ. ಮ್ಯಾಗ ಒಂದ್ ಸ್ವಲ್ಪ ಚಾ ಕುಡಿಯಾತೀವಿ.
ರಾತ್ರಿ 11:30 ಆಗೈತಿ. ಮರೋಡ್ ಬಾ ಯಾರು ಇಲ್ಲ, ನಾವು ಚಹಾ ಕುಡ್ಕೊಂಡು ನಿಂತೇವೆ ನೋಡ್ರಿ ಇಲ್ಲಿ. ಬರ್ರಿ ಚಹಾ ಕುಡಿ ಮತ್ತೆ. ನೋಡ್ರಿ ಅಮ್ಮ ಹಾಯ್ ಮಾಡತ್ತಾವ ನೋಡ್ರಿ. ನೋಡಿಲ್ಲ ಅದೇ ಪುಟ್ಟ ವಾಕಿಂಗ್ ಮಾಡತ್ತಾವ. 12 ಹಾಕೊಂಡೈತಿ, ಯಾರು ಮಲ್ಕೊಂಡಿಲ್ಲ ನೋಡ್ರಿ. ನಮ್ಮ ಮನ್ಯಾಗ ಹುಡುಗರು ಇಷ್ಟರು ಹೆಂಗೆ ಕೂತಾರ ನೋಡ್ರಿ. ಬರ್ಡೇಗಾರ ನಿದ್ದೆ ಮಾಡಿ ಎದ್ಲಿಕ್ಕಿ. ನಿದ್ದೆ ಬಂದಿಲ್ಲ ಅಮ್ಮ? ಒಟ್ಟರು ಆಟ ಆಡ್ತೀರ. ಈಗ ರಾತ್ರಿ 12 ಆಗೈತಿ. ಒಟ್ಟರು ಆಟ ಆಡ್ತಾರತ್ತ. ಈಗ ನೋಡ್ರಿ ರಾತ್ರಿ 12 1 ಗಂಟೆ ಆಯ್ತು. ಇನ್ನೇನು ಮಲ್ಕೋತೀವಿ. ಓಕೆ ಬಾಯ್, ಗುಡ್ ನೈಟ್.